ಇಬ್ಬರಲ್ಲಿ ಒಗ್ಗಟ್ಟಿದ್ರೆ ಕಾಂಗ್ರೆಸ್ಗೆ ಬಲ ಎಂಬ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಖರ್ಗೆ ಅವರ ಕಿವಿ ಮಾತು ಕಾಂಗ್ರೆಸ್ನಲ್ಲಿ ಈಗ ಜೋರು ಚರ್ಚೆಗೆ ಗ್ರಾಸವಾಗಿದೆ. ಪವರ್ ಶೇರ್ ವಾರ್ ಮಧ್ಯೆ ಹೈಕಮಾಂಡ್ನ ಈ ವಾರ್ನಿಂಗ್ ಥರ್ಡ್ ಪಾರ್ಟಿ ಪವರ್ ಸೆಂಟರ್ಗೆ ಟಾಂಗ್ ಕೊಟ್ಟಂತೆ ಇದೆ. ಈ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯಿಸಿ ಅದು ಯಾವ ಅರ್ಥದಲ್ಲಿ ಖರ್ಗೆ ಈ ರೀತಿ ಹೇಳಿದ್ದಾರೋ ಗೊತ್ತಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿಯೇ ಸರ್ಕಾರ ಮತ್ತು ಜನಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಾತನಾಡಿ ಖರ್ಗೆ ಸಾಹೇಬರು ಮಾರ್ಗದರ್ಶನ ಕೊಟ್ಟರು, ನಾವು ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಬಿಜೆಪಿಯವರು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟರು ಕೂಡ ನಾವು ಅದನ್ನು ತಗೋತೀವಿ, ಸ್ವೀಕರಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರೇ ಸಚಿವರುಗಳಾಗಲಿ ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನು ಮಾಡಬೇಕು, ಮಾಡ್ತಾ ಇದ್ದೀವಿ. ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡಲಿ, ಅದನ್ನು ಕೇಳಕ್ಕೆ ರೆಡಿ ಇದ್ದೀವಿ ನಾವು. ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಇನ್ನು ಏನು ಬೇಕಾದ್ರೂ ಹೇಳಿ, ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಇಲ್ಲಿ ಒಂದೇನಾಗಿದೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು DCM ಮತ್ತು CM ಒಗ್ಗಟ್ಟಾಗಿ ಹೋಗಿ ಈ ಥರ ಹೋಗಬೇಡಿ, ಹಿಂಗೆ ಹೋಗಿ ಅಂತ. ಉಳಿದವರೆಲ್ಲ ಏನು ಗೊತ್ತಾ, ಹಾಗಾದರೆ ಅವರಿಬ್ಬರಿಂದನೇನಾ ಪಕ್ಷಕ್ಕೆ ಒಳ್ಳೆಯದಾಗೋದು, ನಮ್ಮಿಂದ ಏನು ಒಳ್ಳೆಯದಾಗಲ್ವಾ, ಈ ರೀತಿ ಆಗುತ್ತೆ. ಅದು ಒಂದು ಸೂಕ್ಷ್ಮ ವಿಚಾರ, ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪರಮೇಶ್ವರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಂತ. ಯಾಕೆಂದರೆ ಪರಮೇಶ್ವರ್ ಅವರು ಹೇಳಿದರು ಇವರೇ ಡಿಸೈಡ್ ಮಾಡ್ಕೊಳ್ಳೋದಾದರೆ ನಾವು ಯಾಕಿರಬೇಕು ಅಂತಲೂ ಮಾತನಾಡಿದರು ಈ ಹಿಂದೆ ಒಂದು ಸರ್ತಿ. ಹಾಗಾಗಿ ಅದು ಥರ್ಡ್ ಪಾರ್ಟಿ ಪವರ್ ಸೆಂಟರ್ ಇಲ್ಲ, ಏನೇ ಇದ್ದರೂ CM DCM ನಡುವೆನೇ ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಜೊತೆಗೆ ನಿಮ್ಮಿಬ್ಬರಿಂದ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಪಕ್ಷನೇ ಮುಖ್ಯ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರವರಿಗೆ ತೋಚಿದ ರೀತಿಯಲ್ಲಿ ಅವರವರು ಈ ವಿಚಾರಗಳನ್ನು ಅರ್ಥೈಸ್ಕೊಳ್ತಾ ಇದ್ದಾರೆ. ಇದು ಗೊತ್ತಿಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಲೂ ನನಗೇನು ಅನಿಸಲ್ಲ, ಮತ್ತಷ್ಟು ಜನ ಮಾತನಾಡ್ಬೋದು. ಬಟ್ ಒಂದು ಕಾಲದಲ್ಲಿ ಅವರೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾರೂ ಬೆಲೆ ಕೊಡಲಿಲ್ಲ. ಮಾತಾಡ್ತಾನೆ ಇದ್ದಾರೆ. ನಿನ್ನೆನೂ ಕೂಡ ಮಾತಾಡಿದ್ದಾರೆ ಸುಮಾರು ಜನ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರುಗಳಿಗೆ ಕಡಿವಾಣ ಹಾಕೋದಕ್ಕೆ ಅವ್ರ ಬಗ್ಗೆ ಖರ್ಗೆ ಅವರು ಯಾವಾಗ ಹೇಳ್ತಾರೆ, ಅವ್ರು ಹೇಳಿದ ಮೇಲೆ ಸರಿ ಹೋಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ನೋಡೋಣ. ಇನ್ನು BJPಗರ ಹಲಾಲ್ ಬಜೆಟ್ ಟೀಕೆಗೆ DCM DK ಶಿವಕುಮಾರ್ ಅವರು ಕೆಂಡ ಕಾರಿದ್ದಾರೆ. ಅಂದರೆ ಈ ಬಜೆಟ್ಟು ಹಲಾಲ್ ಬಜೆಟ್ಟು, ಮುಸ್ಲಿಂ ಪರವಾದ ಬಜೆಟ್ ಅಂತ ಹೇಳಿದ್ರಲ್ಲ, ಅದು ನಾವು ಎಲ್ಲ ರಂಗಕ್ಕೂ 4 ಲಕ್ಷ ಕೋಟಿ ಬಜೆಟನ್ನು ಕೊಟ್ಟಿದ್ದೇವೆ. ಮುಸ್ಲಿಮರು ಒಬ್ಬರೇ ಅಲ್ಲ, ಹಿಂದುವಾದವರು ಮೇಲೆ ಬರಲಿ, ಸಣ್ಣ ಪುಟ್ಟವರು ಕೂಡ ಕಾಂಟ್ರಾಕ್ಟ್ ಮಾಡಲಿ ಅಂತ, ಎಲ್ಲರೂ ಬದುಕಲಿ ಅಂತ ಅಂದಿದ್ದಾರೆ. BJPಯವರ ಅಸೂಯೆಗೆ ಮದ್ದಿಲ್ಲ, ಅವರಲ್ಲಿ ಹೃದಯ ಶ್ರೀಮಂತಿಕೆ ಅನ್ನೋದಿಲ್ಲ. ತಾಕತ್ತಿದ್ರೆ ರಾಜ್ಯದ ಬಗ್ಗೆ ಗೌರವ ಸ್ವಾಭಿಮಾನ ಇದ್ದರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿ BJPಗರು ಇದ್ದಾರೆ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರ ಒಡೆಯೋದಕ್ಕೆ ಹೊರಟವರಿಗೆ ಅಭಿವೃದ್ಧಿ ಆಧಾರಿತವಾಗಿ ಮಾತಾಡಲ್ಲ ಅಂತ ನರೇಂದ್ರ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು BJPಯವರಿಗೆ ಬಜೆಟ್ ಅಂದರೆ ಗೊತ್ತಿಲ್ಲ, ಬಜೆಟ್ ಬಗ್ಗೆ ತಳಬುಡ ಗೊತ್ತಿಲ್ಲ ಅಂತ BJPಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾಳೆಯಿಂದ ಬಜೆಟ್ ಕುರಿತಂತೆ ಚರ್ಚೆ ಆಗಲಿದ್ದು, ಖಾಸಗಿ ಹೋಟೆಲ್ನಲ್ಲಿ BJP JDS ನಾಯಕರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ದೋಸ್ತಿ ಶಾಸಕರಿಗೆ ಅರ್ಥಶಾಸ್ತ್ರಜ್ಞರು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಪ್ರತಿಭಟನೆ ಇದೆಯಲ್ಲ, ಅಸೂಯೆಗೆ ಮದ್ದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು. ಅವ್ರಿಗೇನಾದ್ರು ತಾಕತ್ತಿದ್ರೆ, ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ರೆ, ಅವ್ರಿಗೆ ಸ್ವಾಭಿಮಾನ ಇದ್ರೆ, ನಾವು ಎಲ್ಲ ರಂಗದಲ್ಲೂ ಕೂಡ 4 ಲಕ್ಷ ಕೋಟಿ ಬಜೆಟ್ ಅನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಾರ್ ಡ್ರೈವರ್ಗೆ ಈಗ ಡ್ರಿಲ್ ಆಗಿದೆ. ಐಶ್ವರ್ಯ ಗೌಡಗೆ ಸೇರಿದ್ದ ಬೆಂಜ್ ಕಾರು ವಿನಯ್ ಕುಲಕರ್ಣಿ ಮನೆಯಲ್ಲಿ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಡ್ರೈವರ್ ವೀರೇಶ್ ದಳವಾಯಿಗೆ ACP ಭರತ್ ರೆಡ್ಡಿ ಡ್ರಿಲ್ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಹೋಗುವಾಗ ವಿನಯ್ ಕುಲಕರ್ಣಿ ಮನೆಗೆ ಐಶ್ವರ್ಯ ಗೌಡ ಭೇಟಿ ನೀಡಿದರು. ವಾಪಸ್ ಹೋಗುವಾಗ ಕಾರ್ ಬಿಟ್ಟು ವಿಮಾನದಲ್ಲಿ ಐಶ್ವರ್ಯ ಗೌಡ ಹೋಗಿದ್ದರು. ಐಶ್ವರ್ಯ ಗೌಡ ಕೇಸ್ ಸಂಬಂಧ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ವಿನಯ್ ಕುಲಕರ್ಣಿ ಮನೆ ಮುಂದೆ ಐಶ್ವರ್ಯ ಗೌಡ ಬೆಂಜ್ ಕಾರು ಪತ್ತೆ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಕ್ಯಾಲಿಫೋರ್ನಿಯಾದ ಚಿನೋ ಹಿಲ್ಸ್ನಲ್ಲಿರುವ ಅತಿ ದೊಡ್ಡ BAPS ಹಿಂದೂ ದೇವಾಲಯಕ್ಕೆ ದುಷ್ಕರ್ಮಿಗಳು ಹಾನಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಶ್ಲೀಲ ಬರಹ ಬರೆಯಲಾಗಿದೆ ಅಂತ ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಚಿನೋ ಹಿಲ್ಸ್ನಲ್ಲಿರುವ ಶ್ರೀ ಸ್ವಾಮಿನಾರಾಯಣ ಮಂದಿರ ಅಪವಿತ್ರಗೊಂಡಿದೆ ಅಂತ ಬೋಚನ್ಸನ್ ವಾಸಿ ಅಕ್ಷರ್ ಪುರುಷೋತ್ತಮ್ ಸ್ವಾಮಿನಾರಾಯಣ್ ಸಂಸ್ಥೆ ಹೇಳಿದ್ದು ತನಿಖೆಗೆ ಒತ್ತಾಯಿಸಿದೆ. ಈ ಕೃತ್ಯವನ್ನು ಖಂಡಿಸಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಕಿಡಿಕಾರಿದ್ದಾರೆ. ಪೂಜಾ ಸ್ಥಳಗಳಿಗೆ ಭದ್ರತೆ ಒದಗಿಸುವಂತೆ ಭಾರತ ಈಗ ಒತ್ತಾಯಿಸಿದೆ. ಬಟ್ ಅದು ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ. ಅಮೆರಿಕ ಸರ್ಕಾರನೇ ಅದಕ್ಕೆ
ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಯಾರು ಈ ರೀತಿ ದಾಳಿ ಮಾಡಿದ್ದು, ಯಾರು ಬರೆದಿದ್ದು, ತನಿಖೆಯನ್ನು ಮಾಡಬೇಕಾಗಿರೋದು ಅಮೆರಿಕ ಸರ್ಕಾರ. ಸೊ ಹಾಗಾಗಿ ಆ ಸರ್ಕಾರ ಅದಕ್ಕೆ ಮುತುವರ್ಜಿಯನ್ನು ವಹಿಸಿ ಚರ್ಚೆ ತಗೊಳ್ತಾರಾ, ಏನಾದರೂ ಒಂಚೂರಾದರೂ ಅದ್ರ ಬಗ್ಗೆ ತನಿಖೆ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕು. ಮತ್ತು ಭಾರತಕ್ಕೆ ಈ ಖಲಿಸ್ತಾನಿಯವರು ಇವರೆಲ್ಲ ಬೇರೆ ದೇಶದಲ್ಲಿ ಕೂತ್ಕೊಂಡು ಈ ಥರ ಮಾಡ್ತಕ್ಕಂಥದ್ದು ಸಹಜ. ಬಟ್ ಆ ದೇವಸ್ಥಾನ ಏನು ಮಾಡಿತ್ತು, ಅದ್ರ ಮೇಲೆ ಯಾಕೆ ದಾಳಿ ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ. ಆ ದೇಶದವರು ಸ್ವಲ್ಪ ಇವರು ರಾಜತಾಂತ್ರಿಕ ಮಟ್ಟದಲ್ಲಿ ಒತ್ತಡ ಹಾಕಿ ಯಾರು ಏನು ಎತ್ತ ಅಂತಕ್ಕಂಥದ್ದು ನೋಡಿ, ಜೊತೆಗೆ ಒಂದಷ್ಟು ಭದ್ರತೆಯನ್ನು ಒದಗಿಸುವಂತೆ ಕೂಡ ಅಮೆರಿಕ ಸರ್ಕಾರವನ್ನು ಕೇಳ್ಕೋಬೇಕು. ನೋಡೋಣ ಇವರು ಏನು ಕ್ರಮ ಕೈಗೊಳ್ತಾರೆ ಅಂತಂದ್ಬಿಟ್ಟು. ಜಾಗತಿಕ ಶತ್ರುಗಳ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಮುಂದಾಗಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಸಾಂಪ್ರದಾಯಿಕ ಎದುರಾಳಿ ಇರಾನ್ ಜೊತೆಗೂ ಸಾಫ್ಟ್ ಕಾರ್ನರ್ ಸುಳಿವನ್ನು ನೀಡಿದ್ದಾರೆ. ಟ್ರಂಪ್ ಇರಾನ್ ಜೊತೆಗಿನ ನ್ಯೂಕ್ಲಿಯರ್ ಒಪ್ಪಂದದಲ್ಲಿ ಬದಲಾವಣೆ ತರಲು ಮುಂದಾಗಿದ್ದಾರೆ. ಈ ಕುರಿತು ಇರಾನ್ ನಾಯಕರಿಗೆ ಪತ್ರ ಬರೆದಿರುವ ಡೊನಾಲ್ಡ್ ಟ್ರಂಪ್ ಮಾತುಕತೆಗೆ ಒಪ್ಪುವಂತೆ ಇರಾನ್ ನಾಯಕರಲ್ಲಿ ಕೇಳಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಟ್ರಂಪ್, ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದ ಬಗ್ಗೆ ಮಾತುಕತೆ ನಡೆಯಬೇಕು ಎಂಬುದು ನನ್ನ ನಿಲುವು ಎಂದಿದ್ದಾರೆ. ಇದಕ್ಕೆ ಅಗ್ರನಾಯಕ ಖಾಮೆನೈ ತಿರುಗೇಟು ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಟ್ರಂಪ್ ಜೊತೆ ಮಾತುಕತೆ ಸಾಧ್ಯ ಇಲ್ಲ. ಮಾತುಕತೆಗೆ ಆಹ್ವಾನಿಸುವ ಕೆಲ ಅತಿರೇಕಿ ಸರ್ಕಾರಗಳು ಸಮಸ್ಯೆ ಇತ್ಯರ್ಥಪಡಿಸಲು ಬಯಸಲ್ಲ, ಬದಲಿಗೆ ನಮ್ಮನ್ನು ಹಿಡಿತದಲ್ಲಿ ಇಡಲು, ಅವರ ನಿರೀಕ್ಷೆಗಳನ್ನು ನಮ್ಮ ಮೇಲೆ ಹೇರಲು ಪ್ರಯತ್ನಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಶಿವಶ್ರೀ ಸ್ಕಂದಪ್ರಸಾದ್ ಆರ್ತಕ್ಷತೆ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತು. ಮಾಜಿ ಪ್ರಧಾನಿ ದೇವೇಗೌಡರು, ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಪರಮೇಶ್ವರ್, ಜಮೀರ್, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಮಾಜಿ ಸಿಎಂ ಯಡಿಯೂರಪ್ಪ, ವಿಜಯೇಂದ್ರ, ನಿಖಿಲ್ ಸೇರಿದಂತೆ ಪಕ್ಷಾತೀತವಾಗಿ ಅಗ್ರ ನಾಯಕರು ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಕೂಡ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಮಾರ್ಚ್ 7ರಂದು ಹುಟ್ಟುಹಬ್ಬ ಆಚರಿಸಿಕೊಂಡ ಪತ್ನಿ ರಾಧಿಕಾ ಪಂಡಿತ್ ಬರ್ತ್ಡೇಗೆ ರಾಕಿಂಗ್ ಸ್ಟಾರ್ ಯಶ್ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ ಹಾಡನ್ನು ಹಾಡಿದ್ದಾರೆ. ಮತ್ತೊಂದು ಕಡೆ ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಯೊಬ್ಬರು ಬೆಂಗಳೂರಿನ ಪಬ್ನಲ್ಲಿ ಇಡೀ ತಿಂಗಳು ಅಪ್ಪು ಸಾಂಗ್ಸನ್ನು ಹಾಡಿಸ್ತಾ ಇದ್ದಾರೆ. ಈ ನಿಮಿತ್ತ ವಿದೇಶಿ ಮಹಿಳೆಯೊಬ್ಬರು ನೀನೇ ರಾಜ್ಕುಮಾರ ಹಾಡು ಹಾಡಿರೋದು ಈಗ ಭಾರೀ ವೈರಲ್ ಆಗಿದೆ. ಇಡ್ಲಿ, ಹೋಳಿಗೆ, ಹಸಿರು ಬಟಾಣಿ ನಂತರ ಇದೀಗ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಪನ್ನೀರು ವಿರುದ್ಧ ಕೂಡ ಸಮರ ಸಾರಿದೆ. ರಾಜ್ಯಾದ್ಯಂತ ಕಾರ್ಯಾಚರಣೆ ನಡೆಸಿರುವ ಇಲಾಖೆ ಪನ್ನೀರು, ಹಾಲಿನ ಉತ್ಪನ್ನಗಳು, ವಿವಿಧ ಬಗೆಯ ಸಿಹಿ ತಿಂಡಿಗಳು, ಖಾರದ ತಿಂಡಿಗಳು ಸೇರಿದಂತೆ ಹಲವು ಆಹಾರ ಪದಾರ್ಥಗಳ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳಿಸಿದೆ. ಮಾರ್ಚ್ 15ರ ನಂತರ ವರದಿ ಬರಲಿದ್ದು, ಕಲಬೆರಕೆ ಪತ್ತೆಯಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲು ಇಲಾಖೆ ಮುಂದಾಗಿದೆ. ಇನ್ನು ಕರಿದ ಬಟಾಣಿಯಲ್ಲಿ ಕೃತಕ ಬಣ್ಣ ಬಳಸುವ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಬಣ್ಣ ನಿಷೇಧಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಪರೀಕ್ಷೆಯಲ್ಲಿ ಟೆಟಾರ್ಜಿನ್ ಅಂಶ ಪತ್ತೆಯಾಗಿದ್ದು, ಹೆಚ್ಚಿನ ಬಟಾಣಿ ಮಾದರಿಗಳನ್ನು ಆಹಾರ ಇಲಾಖೆ ಪರೀಕ್ಷೆಗೆ ಒಳಪಡಿಸಿದೆ.